ಶ್ರೀ ಗುರುವೇ ನಮಃ. ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿಗಳವರ ಪಾದಕ್ಕೆರಗಿ ಈಗ ನಾನು 25ನೇ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಈಗಾಗಲೇ ತಮಗೆ ಹೇಳಿದಂತೆ ಅನೇಕ ಪವಾಡಗಳನ್ನು ನಾವು ಹಿಂದಿನ ಸಂಚಿಕೆಗಳಲ್ಲಿ ವಿವರಿಸಿದ್ದು ಉಂಟು. ಅದರ ದಾಖಲೆಗಳು ಅನೇಕ ಚರಿತ್ರೆ ಪುಸ್ತಕಗಳಲ್ಲಿ ಇದ್ದಂತೆ ಮತ್ತು ಕೆಲವು ಕಥೆಗಳನ್ನು ಕೇಳಿದ್ದು ಮತ್ತು ಚಲನಚಿತ್ರಗಳನ್ನು ನೋಡಿದ್ದು ಮತ್ತು ಯೂಟ್ಯೂಬ್ನಿಂದ ಸಾಕಷ್ಟು ತಿಳಿದುಕೊಂಡಿದ್ದು ಇದ್ದರೂ ಕೂಡ ತಾವು ನಮ್ಮ ಈ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ಅನೇಕ ಪವಾಡಗಳ ಬಗ್ಗೆ, ವಿಚಾರಗಳ ಬಗ್ಗೆ, ಮಹಾತ್ಮರ ಬಗ್ಗೆ ತಾವು ಅಷ್ಟೊಂದು ವ್ಯೂಸ್ ಬರುವಷ್ಟರ ಮಟ್ಟಿಗೆ ತಾವೆಲ್ಲ ಇದನ್ನು ವೀಕ್ಷಿಸಿ ನಮಗೆ ಪ್ರೋತ್ಸಾಹಿಸಿದ್ದಕ್ಕೆ ಧನ್ಯವಾದಗಳು. ಮಾನ್ಯರೇ, ಇನ್ನೂ ಮುಂದುವರೆದು ಹೇಳಲು ಇಚ್ಛಿಸಲಾರದೆ ಈವರೆಗೂ ಬಂದಂಥ 24 ಎಪಿಸೋಡ್ಗಳಲ್ಲಿ ಏನು ಬಂದಿದೆ ಅದನ್ನೇ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೇನೆ. ಒಂದರಿಂದೊಂದು ಹೇಳ್ತಾ ಹೋದರೆ ದಯವಿಟ್ಟು ಕೊನೆಯವರೆಗೂ ನೋಡಿ ಅದನ್ನು ಒಂದು ಸರಿ ನಾವು ಪರ್ಯಾವಲೋಕನ ಮಾಡಬೇಕಾಗಿದೆ ಅನ್ನುವಂಥ ಮಟ್ಟಿಗೆ ನಾನಿಲ್ಲಿ ಅದನ್ನು ಮರಳಿ ನೆನಪು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ ಈ ಅಧ್ಯಾಯವನ್ನು ಮುಗಿಸುತ್ತೇನೆ. ಆದ್ದರಿಂದ ಇಲ್ಲಿ ಹೇಳುವುದಿಷ್ಟೇ, ರಥದಲ್ಲಿ ಮೆರವಣಿಗೆಯನ್ನು ಮಾಡಿದರು, ದೇವರಂತೆ ಪೂಜೆಯನ್ನು ಮಾಡಿದರು, ಪಲ್ಲಕ್ಕಿಯಲ್ಲಿ ಹೊತ್ತುಕೊಂಡು ಮೆರೆದರು. ಆವಾಗ ಇರುವಂಥ ಒಂದು ಸಮಾಧಾನ ಮತ್ತು ತಾಳ್ಮೆ, ಸಹನ ಚಿತ್ತತೆ ಶ್ರೀ ಸದ್ಗುರು ಸಿದ್ಧಾರೂಢರಲ್ಲಿ ಹೇಗೆ ಇತ್ತೋ ಅದೇ ರೀತಿ ಅವರು ಇಡೀ ಜೀವನವನ್ನು ನಡೆಸಿಕೊಂಡು ಬಂದದ್ದು ಒಂದು ವಿಚಿತ್ರ ಸತ್ಯ. ಅವರು ಮಹಾತ್ಮರಾದರೂ ದೇವರಾಗಿ ನಮ್ಮ ಕಣ್ಮುಂದೆ ಇದ್ದಾರೆ ಅಂದರೆ ಅದಕ್ಕೆ ಅವರ ತಾಳ್ಮೆ, ಸಹನೆ, ಶಕ್ತಿ ತುಂಬ ಅಪಾರವಾದುದು. ಅವರು ಅನೇಕ ಭಕ್ತರಿಗೆ ಕಬೀರದಾಸ ಎಂದು ಹೆಸರಿಟ್ಟರು. ಗೋವಿಂದ ಆನಂದ, ಬೋಳೆ ಭಕ್ತ, ಚಿದಾನಂದ ಅವರ ಭಕ್ತರಾಗಿ ಬಂದವರು ಶಿಷ್ಯರನ್ನಾಗಿಸಿಕೊಂಡರು. ಶಿಷ್ಯರನ್ನಾಗಿದ್ದವರನ್ನು ಒಂದೊಂದು ಸಂಸ್ಥಾನಕ್ಕೆ, ಗುರುಸ್ಥಾನಕ್ಕೆ, ಪೀಠದಲ್ಲಿ ಕೂಟಿರುವಂತೆ ಅವರಿಗೆ ಜ್ಞಾನ, ಬ್ರಹ್ಮಜ್ಞಾನ, ಆತ್ಮಜ್ಞಾನವನ್ನು ಅವರಿಗೆ ನೀಡಿ ಶುಭ ಆಶೀರ್ವಾದ ಮಾಡಿ ಕಳಿಸಿದಂಥ ಮಹಾನ್ ಪುರುಷರು, ಪುಣ್ಯವಂತರು ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿಗಳು. ಸ್ವಾತಂತ್ರ್ಯ ಸಂಗ್ರಾಮದ ವೇಳೆಯಲ್ಲಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದರು. ಲೋಕಮಾನ್ಯ ತಿಲಕ, ವಿವೇಕಾನಂದ, ಗಾಂಧೀಜಿಯಂಥ ಅತಿರಥ ಮಹಾರಥರ ಜೊತೆಯಲ್ಲಿ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದಾಗಲೂ ಅದೇ ರೀತಿ ಅವರಲ್ಲಿ ಒಂದು ನಡವಳಿಕೆ, ಸಾಮಾನ್ಯ ಜನರಂತೆ ಅವರು ಸಾಮಾನ್ಯರಿಗೆ, ಅನೇಕರಿಗೆ ಅವರು ಶಾಂತ ಮೂರ್ತಿಯಾಗಿ ಕಂಗೊಳಿಸಿದ್ದರು. ವಿಷಾಹಾರ ತಿಂದವರು ಅನೇಕರು, ದುಷ್ಟರು ವಿಷಾಹಾರ ನೀಡಿದಾಗಲೂ ಅವರು ಅದನ್ನು ಸ್ವೀಕರಿಸಿದ್ದರು ಮತ್ತು ಅವರು ಅದರಿಂದ ಬದುಕಿ ಉಳಿದು ಎಲ್ಲರಿಗೂ ದೇವರ ಮೇಲಿನ ಶ್ರದ್ಧೆ, ಸದ್ಗುರುವಿನ ಮೇಲಿನ ಶ್ರದ್ಧೆ, ಶಿವನಾಮದಲ್ಲಿರುವಂಥ ಒಂದು ಶ್ರದ್ಧೆಯನ್ನು ತೋರಿಸಿಕೊಟ್ಟವರು. ಕೋರ್ಟ್ ಕಟಕಟೆಯಲ್ಲಿದ್ದಾಗಲೂ ಶಾಂತತೆಯನ್ನು ಕಾಪಾಡಿಕೊಂಡವರು. ಮಠದಲ್ಲಿ ಇದ್ದರೂ ಗೋವಾ, ಪುಣೆ, ಮಡ್ರಾಸ್, ಬಾಂಬೆ, ಹೈದರಾಬಾದಿನಲ್ಲಿ ಭಕ್ತರು ಅವರಿಗೆ ದೊಡ್ಡ ಆ ಕಾಲದಲ್ಲಿ ಬರುವಂಥ ಗ್ರಂಥಿ ಜ್ವರ ಮುಂತಾದವು ಕಷ್ಟಗಳು ಬಂದಾಗ ಅವರು ಸದ್ಗುರುಗಳನ್ನು ನೆನೆಸಿಕೊಂಡು ಪರಿಹಾರವನ್ನು ಪಡೆದಂಥವರು. ಮಠದಲ್ಲೇ ಕುಳಿತು ಅವರಿಗೆ ಕನಸಿನಲ್ಲಿ ಅವರಿಗೆ ಭೇಟಿಯಾಗಿ ಅಲ್ಲಿ ಅವರು ಅವರ ಭಕ್ತರ ಸಂಕಷ್ಟಗಳಲ್ಲಿ ಪಾಲು ಪಡೆದುಕೊಂಡವರು, ಕಷ್ಟಗಳಿಂದ ಭಕ್ತರನ್ನು ಪಾರು ಮಾಡಿದವರು. ಅವರು ಅದೇ ಕಥೆಯನ್ನು ತಿರುಗಿ ಅಜ್ಜನವರ ಪಾದಕ್ಕೆ ಬಂದು ಈ ರೀತಿಯಾಯಿತು ಎಂದು ಹೇಳಿದಾಗ ಆವಾಗನೂ ಕೂಡ
ಅಷ್ಟೇ ಸಮಾಧಾನದಿಂದ ಅವರು ಅದನ್ನು ಕೇಳಿಸಿಕೊಳ್ಳುತ್ತಿದ್ದರು. ಮಕ್ಕಳು ಇಲ್ಲದವರಿಗೆ ಮಕ್ಕಳ ಭಾಗ್ಯ ಎಂದು ಬೇಡಿಕೊಂಡು ಬಂದವರಿಗೆ ಶುಭ ಆಶೀರ್ವದಿಸಿದರು. ಕೆಲವರಿಗೆ ಕಾಯಿ ಆಶೀರ್ವಾದ ಮಾಡಿಕೊಟ್ಟರು. ಮುಂದೆ ಅವರು ಮಗುವನ್ನು ಪಡೆದು ಮಗುವನ್ನು ಹೊತ್ತುಕೊಂಡು ಮಗುವಿನ ಸಮೇತ ಬಂದು ಅಜ್ಜನವರಿಗೆ ಪಾದಕ್ಕೆ ನಮಸ್ಕರಿಸಿ ಅವರು ಹೇಳಿದಾಗ ತಮಗಾಗಿ ಏನನ್ನೂ ಕೇಳದೆ ದಾಸೋಹ ಮಾಡಿಸಲು ಶಿವನಾಮದಲ್ಲಿ ಮುಂದುವರಿಯಲು ಹೇಳಿ ಕಳುಹಿಸುತ್ತಿದ್ದರು. ಯಾರಾದರೂ ದಕ್ಷಿಣೆಯನ್ನು ನೀಡಿದರೆ ಅಂದೇ ಅದನ್ನು ಶಿಷ್ಯರಿಗೆ ಮತ್ತು ಕಷ್ಟದಲ್ಲಿರುವವರಿಗೆ ಹಿಂತಿರುಗಿಸಿ ಕೊಟ್ಟು ಬಿಡುತ್ತಿದ್ದರು. ಕೆಲವರಿಗೆ 20 ರೂಪಾಯಿ, ಇನ್ನೂ ಇಬ್ಬರಿಗೆ 10 ರೂಪಾಯಿ ಹೀಗೆ ಕೊಟ್ಟಿದ್ದರು. ಅದರಲ್ಲಿ ಅನೇಕವು ದಾಖಲೆಯಲ್ಲಿ ಬಂದೇ ಇಲ್ಲ. ಆ ಹಣ ಪಡೆದವರು ಅಗರ್ಭ ಶ್ರೀಮಂತರಾಗಿದ್ದರು. ಅಂಥವರು ಮತ್ತೆ ಮಠಕ್ಕೆ ಬಂದು ನಡೆದುಕೊಂಡು ತಮ್ಮ ಕಥೆಯನ್ನು ಹೇಳಿದ್ದರು. ಶ್ರೀಮಂತರಾಗಿ ಅಜ್ಜನವರನ್ನು ನೆನೆಸಲಾರದೆ ಮತ್ತೊಮ್ಮೆ ಅವರು ಕಷ್ಟಕ್ಕೆ ಸಿಕ್ಕಾಗ ಮತ್ತೆ ಅವರು ಕ್ಷಮೆ ಕೇಳಿ ಅಜ್ಜನವರಲ್ಲಿ ಬಂದು ಮತ್ತೆ ಅವರು ಚೆನ್ನಾಗಿ ಜೀವನವನ್ನು ಬಾಳುವಂತೆ ಮಾಡಿದ್ದರು. ಹಾವು ಬಂದಾಗ ಕೈಯಿಂದ ಹಾವನ್ನು ಕಿತ್ತು ಬಿಸಾಡಿ ಪ್ರಾಣ ಉಳಿಸಿದ್ದರು. ಹುಲಿಯನ್ನೂ ಬದುಕಿಸಿದ್ದರು, ಹುಲಿಯಿಂದ ಜನರನ್ನು ಬದುಕಿಸಿದ್ದರು. ಅಲ್ಲಿ ಅವರಿಗೆ ದರ್ಶನ ನೀಡಿ ಮಾಯವಾಗಿದ್ದರು. ಕುದಿಯುವ ಎಣ್ಣೆ, ಅಡುಗೆಗೆ ಇಟ್ಟಿದ್ದ ಎಣ್ಣೆ ಬಿದ್ದು ಶಿವಪ್ಪ ಎಂಬರು ಸುಟ್ಟ ಗಾಯವಾಗಿದ್ದು ಅವರಿಗೆ ಇನ್ನೂ ಒಬ್ಬರಿಗೆ ಗ್ರಂಥಿ ಜ್ವರದಿಂದ ಬಳಲಿದವರಿಗೆ ಅವರು ಪ್ರಾರ್ಥನೆ ಮಾಡಿ ಅವರ ತಲೆಯ ಮೇಲೆ ಕೈ ಇಟ್ಟು ಅವರಿಗೆ ಶಿವನಾಮ ಜಪಿಸಲು ಹೇಳಿ ಅವರನ್ನೆಲ್ಲ ಗುಣ ಮಾಡಿದಂಥವರು. ಮೈಯಲ್ಲಿ ಪಿಶಾಚಿ ಬಂದು ಒಬ್ಬ ಹೆಣ್ಣು ಮಗಳಿಗೆ ಮದುವೆಯಾಗದೇ ಇದ್ದಾಗ ಅವರಿಗೆ ಅವರ ಪಾದೋದಕ ಕುಡಿಸಿದ ನಂತರ ಪಿಶಾಚಿ ಮೈಯಲ್ಲಿದ್ದಿಂದ ಬಿಟ್ಟು ಹೋಗಿತ್ತು. ಒಂದು ಸಾರಿ ಒಬ್ಬರು ಪತ್ರಿಕೆಯಲ್ಲಿ ಹೆಸರು ಮುದ್ರಿಸಿದ್ದರು. ಆ ಊರಲ್ಲಿ ರಥೋತ್ಸವಕ್ಕೆ ಬರುತ್ತಾರೆ ಎಂದು. ರಥೋತ್ಸವಕ್ಕೆ ಅಜ್ಜನವರು ಹೋಗಲಿಲ್ಲ. ಆದರೆ ರಥೋತ್ಸವದಲ್ಲಿ ಎಲ್ಲರಿಗೂ ರಥದಲ್ಲಿ ಅಜ್ಜನವರು ಕೊಂಡಿದ್ದು ಕಂಡುಬಿಟ್ಟಿತ್ತು. ನಂತರ ಮಾಯವಾಗಿದ್ದರು. ಬ್ರಾಹ್ಮಣರು ಊಟಕ್ಕೆ ಕೂಡಿಸಿಕೊಳ್ಳಬಾರದು ಎಂದು ಡಿಸೈಡ್ ಮಾಡಿದ್ದರು. ಅವರ ಪಂಕ್ತಿಯಲ್ಲೇ ಅವರೊಂದು ಸಾಲಿನಲ್ಲೇ ಇವರು ಕೂರಿತು ಊಟ ಮಾಡುವುದು ಎಲ್ಲರಿಗೂ ಕಂಡಿತ್ತು. ನಂತರ ಮಾಯವಾಗಿದ್ದರು. ತಾವೇ ಮಠದ ಬಾಗಿಲಿಗೆ ಬಂದು ಒಳಗೆ ಕರೆದುಕೊಂಡು ಹೋಗಿ ಸಂತರನ್ನು ಊಟ ಮಾಡಿಸಿದ್ದನ್ನು ನೋಡಿ ಸಾಧು ಸಂತರು ಮಹಾರಾಷ್ಟ್ರದಿಂದ ಬಂದವರು ಅಚ್ಚರಿಗೊಂಡಿದ್ದರು. ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಬದುಕಿ ತೋರಿಸಿದವರು. ಅನೇಕರಿಗೆ ಕನಸಿನಲ್ಲಿ ಬಂದು ಆಶೀರ್ವದಿಸಿ ಅದೇ ರೀತಿ ಅದು ನಿಜವಾದ ನಂತರ ಅವರು ಬಂದು ಅಜ್ಜನವರ ಹತ್ರ ಕನಸಿನಲ್ಲಿ ಬಂದದ್ದು ಮತ್ತು ಆ ಪ್ರಾರ್ಥನೆ ಕೈಗೂಡಿದ್ದನ್ನು ಹೇಳಿ ಹೊರಟು ಹೋಗಿದ್ದಾರೆ. ಅವು ದಾಖಲೆಯಲ್ಲಿ ಬಂದಿವೆ. ಡುಮ್ಮಗೇರಿ ಕೆರೆಗೆ ನೀರು ಬಂದಿಲ್ಲ ಅಂದಾಗ ಅವರು ವೃತ್ತಿಕಾ ಪಾತ್ರೆಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಕುಳಿತು ಪ್ರಾರ್ಥನೆ ಮಾಡಿದರೆ ಮರುದಿನದಿಂದ ಮಳೆ ಬಂದಿತ್ತು. ಕೆರೆಯೆಲ್ಲ ತುಂಬಿ ಹೋಗಿದ್ದವು. ಅವರು 2 ಸಾರಿ ತಮ್ಮ ದೇಹದಲ್ಲಿ ವಿಷಾಹಾರ ಉಂಡಾಗಲೂ ಮೈಯಲ್ಲೆಲ್ಲ ಗುಳ್ಳಿ ಬಂದು ಮಲಗಿದಾಗಲೂ ತಮ್ಮಿಂದ ತಾವೇ ಔಷಧವಿಲ್ಲದೆ ಗುಣಮುಖರಾಗಿ ಎದ್ದು ಬಂದಿದ್ದು ವೈದ್ಯರನ್ನೆಲ್ಲ ದಂಗುಬಡಿಸಿತ್ತು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಸಮಾಧಾನ, ತಾಳ್ಮೆ ಯಾವತ್ತನ್ನೂ ಕಳೆದುಕೊಂಡಿರಲಿಲ್ಲ. ಜೀವಿತಾವಧಿಯವರೆಗೂ ಅವರು ಮೌನದಿಂದ ಇರಲು ತಮ್ಮ ಮುಂದಿನ ಉತ್ತರಾಧಿಕಾರಿಯಾದಂಥ ಗುರುನಾಥರೂಢರಿಗೆ ಉಪದೇಶ ಮಾಡಿ ಹೋದವರು. 1836 ಮಾರ್ಚ್ನಲ್ಲಿ ಜನಿಸಿದಾಗಲಿಂದ 1929 21 ಆಗಸ್ಟದಲ್ಲಿ ದೇಹ ತ್ಯಜಿಸುವವರೆಗೂ ಸಮಾಧಾನ, ತಾಳ್ಮೆಯ ಶಾಂತಿ ರೂಪವಾಗಿ ಬದುಕಿ ಬಾಳಿ ತೋರಿಸಿದಂಥ ಧ್ರುವ ನಕ್ಷತ್ರ ಅವರು. ಆದ್ದರಿಂದಲೇ ಸಿದ್ಧಾರೂಢ ಸ್ವಾಮಿಯವರ ಗದ್ದುಗೆ ಜಾಗೃತವಾಗಿದೆ ಎಂದು ಹೇಳಬಹುದು. ಏಕೆಂದರೆ ಸದ್ಗುರುಗಳು ಜೀವಿತಾವಧಿಯಲ್ಲಿಯೇ ಅವರೇ ತೋರಿಸಿದ ಜಾಗದಲ್ಲಿ ಸಮಾಧಿಯೂ ಇರುತ್ತದೆ. ಮೈಮೌಲೆ ಬಾಸುಂಡೆ ಬರುವಂತೆ ಅನೇಕರು ಮುಂದೆ ಅವರು ಹೊಡೆಯುತ್ತಿದ್ದಾಗ ಶಿವಾರ್ಪಣ ಮಸ್ತು ಎನ್ನುತ್ತಿದ್ದರು ಹೊರತು
ಮೈಮೇಲೆ ದುರುಳರು ಇವರಿಗೆ ಹೊಡೆಯುವಾಗ ತಿರುಗಿ ಹೊಡೆಯಲಿಲ್ಲ. ಕೆಲವರು ತಲೆಯ ಮೇಲೆ ಚಪ್ಪಲಿ ಇರಿಸಿದ್ದರು. ಆವಾಗಲೂ ಕೂಡ ಬೆಂಕಿಯ ಕುಳ್ಳನ್ನು ಇರಿಸಿದ್ದರು. ಆವಾಗಲೂ ಕೂಡ ಅವರು ಎದೆಗುಂದಲಿಲ್ಲ, ತಾಳ್ಮೆಯನ್ನು ಕಳೆದುಕೊಳ್ಳಲಿಲ್ಲ. ಮಸೀದಿಯಲ್ಲಿ ಒಮ್ಮೆ ನಾಚು ಕಾರ್ಯಕ್ರಮಕ್ಕೆ ಹಿಲಾಲ್ ಹೊತ್ತು ನಿಂತುಕೊಂಡಿದ್ದರು. ಅಲ್ಲಿಯವರೆಗೆ ಇವರಿಗೆ ಊಟ ಕೊಡುತ್ತಿರಲಿಲ್ಲ. ಹಿಲಾಲು ಕೆಳಗೆ ಬೀಳದಂತೆ ಇದ್ದರೆ ಹೊಡೆಯುತ್ತಿದ್ದರು. ಹಿಲಾಲ್ ಕೆಳಗೆ ಬಿದ್ದೇ ಬಿಟ್ಟಿತು. ಇವರನ್ನು ಒದ್ದು ಹೊಡೆದು ಹೋಗಿದ್ದರು. ಹುಡುಗರು ನೊಗದ ಮೇಲೆ ಕೂಡಿಸಿಕೊಂಡು ಊರಲ್ಲೆಲ್ಲ ಭಿಕ್ಷೆ ಬೇಡಿ ದಕ್ಷಿಣೆ ಎತ್ತಿದ್ದರು. ದುಡ್ಡು ಕೂಡಿಸಿಕೊಂಡು ಹೋದರೆ ಇವರಿಗೆ ಹಾಗೆ ಬಿಟ್ಟು ಹೋಗಿದ್ದರು. ಆದರೂ ತೊಡೆಯ ಸಂದಿನಲ್ಲಿ ಎಲ್ಲ ಇವರಿಗೆ ನೋವಾಗಿತ್ತು. ಆವಾಗಲೂ ಇವರು ಅಷ್ಟೇ ಶಾಂತ ಚಿತ್ತದಿಂದ ಇದ್ದರು. ಅನೇಕ ಸಾರಿ ಊಟ ಇರುತ್ತಿರಲಿಲ್ಲ. ಒಂದು ಸಾರಿ ಮಣ್ಣು ನೀರು ಕಲಿಸಿ ಉಂಡಿದ್ದನ್ನು ಹುಡುಗರು ನೋಡಿ ಬಂದು ಹೇಳಿದ್ದರು. ಅದೇ ರೀತಿ ಉಪವಾಸವೇ ಅನೇಕ ಬಾರಿ ಅವರಿಗೆ ವರದಾನವಾಗಿತ್ತು. ಸಾಕಷ್ಟು ಸಾರಿ ಅವರು ಉಪವಾಸದಿಂದ ಜೀವನವನ್ನು ಮುಂದೆ ತಳ್ಳಿದ್ದರು. ಮಳೆ, ಬಿಸಿಲು, ಚಳಿಗೆ ಅವರು ಮೈ ಒಡ್ಡಿದ್ದರು. ಯಾವತ್ತೂ ಅವರು ಮೈ ಮೇಲೆ ಶರ್ಟನ್ನಾಗಲಿ ಮೈ ಮೇಲೆ ಬಟ್ಟೆಯನ್ನಾಗಲಿ ಹಾಕಿಕೊಳ್ಳಲಿಲ್ಲ. ಒಂದು ಕೋಪಿನವನ್ನು ಧರಿಸಿ ಅಷ್ಟರ ಮೇಲೆ ಜೀವನವನ್ನು ಮುಗಿಸಿಬಿಟ್ಟರು. ಬಾಲ್ಯದಲ್ಲಿರುವಾಗಲೇ ಒಂದು ಸಾರಿ ಎಮ್ಮೆಗೆ ಹೊಡೆದರೆ ಸತ್ತು ಬಿತ್ತು. ಬಾವಿಯಲ್ಲಿ ಗೆಳೊಬ್ಬನನ್ನು ಮುಳುಗಿಸಿಬಿಟ್ಟಿದ್ದರು. ಆ ಹುಡುಗನೂ ಬದುಕಿ ಬಂದ. ಆ ಎಮ್ಮೆಯೂ ಬದುಕಿ ಬಂತು. ಗೊಡ್ಡ ಎಮ್ಮೆಯು ಹಾಲು ಕರೆಯುವಂತೆ ಆ ಎಮ್ಮೆಯ ಮೈ ಮೇಲೆ ಕೈಯಾಡಿಸಿ ಬಂದಿದ್ದರು. ನಂತರ ಅದು ಹಾಲು ಕರೆಯುತ್ತಿತ್ತು. ಕರುವನ್ನು ಇಳಿಯದ ಎಮ್ಮೆ ಹಾಲು ಕರೆಯುವುದು ವಿಚಿತ್ರ ಸತ್ಯವಾಗಿತ್ತು. ಕೊರಳಲ್ಲಿನ ಲಿಂಗು ಇಲ್ಲದ್ದಕ್ಕೆ ಅನೇಕರು ಇವರಿಗೆ ತೊಂದರೆ ಕೊಟ್ಟರು. ಆ ತೊಂದರೆ ಕೊಟ್ಟವರ ಲಿಂಗಗಳು ಮಾಯವಾಗಿ ಇವರ ಹತ್ತಿರ ಬಂದಿದ್ದವು. ನಂತರ ಇವರೇ ಕರೆದು ಆ ಲಿಂಗುಗಳನ್ನು ಯಾರೋ ಒಬ್ಬ ಹುಡುಗರು ಬಂದು ಕೊಟ್ಟಿದ್ದಾರೆ, ತೆಗೆದುಕೊಂಡು ಹೋಗಿ ಅಂತ ಕೊಟ್ಟು ಅವರಿಗೆ ಕ್ಷಮಾದಾನ ನೀಡಿದರು. ಅಂಥ ಒಬ್ಬ ಸಮಾಧಾನ ಯೋಗಿಯನ್ನು ನಾವು ಮತ್ತೊಂದು ಸಾರಿ ಜೀವನದಲ್ಲಿ ನೋಡಲಿಕ್ಕೆ ಸಾಧ್ಯವಿಲ್ಲ. ಶಾಲಾ ಕಾಲೇಜಿಗೆ ಹೋಗಲಿದ್ದವರು 14 ಭಾಷೆ ಹೇಗೆ ಮಾತನಾಡುತ್ತಿದ್ದರು ಎಂದು ಪ್ರಶ್ನೆ ಬರುತ್ತದೆ. ಸಂಸ್ಕೃತದಲ್ಲಿ, ಹಿಂದಿ, ಮರಾಠಿಯಲ್ಲಿಯೂ ಉಪನಿಷತ್ತನ್ನು ಓದಿ ಹೇಳುತ್ತಿದ್ದರು. ಅದರ ವಿವರಣೆಯನ್ನೇ ನೀಡುತ್ತಿದ್ದರು. ಯಾವಾಗ ಬೇಕಾದರೂ ಎಂಥದೇ ಜ್ಞಾನಿಗಳು ಬಂದು ಪ್ರಶ್ನೆಗಳನ್ನು ಕೇಳಿದಾಗ, ತರ್ಕದಲ್ಲಿದ್ದಾಗ, ಚರ್ಚೆಯಲ್ಲಿದ್ದಾಗ ಅಂಥ ಒಂದು ಉತ್ತರಿಸುವಂಥ ಪಾಂಡಿತ್ಯವನ್ನು ಗಳಿಸಿಕೊಂಡಿದ್ದರು. ಅನೇಕ ಸಾರಿ ಶಾಸ್ತ್ರದಲ್ಲಿ ತರ್ಕಕ್ಕೆ ಕುಳಿತಾಗ ಇವರೇ ಗೆದ್ದು ಬೀಗಿದ್ದು ಉಂಟು. ಆವಾಗಲೂ ಸಹಿತ ಅದೇ ಶಾಂತತೆಯನ್ನು ಕಾಪಾಡಿಕೊಂಡು ಬಂದವರು. ಅನೇಕರಿಗೆ ರಾಮನಾಮ ಜೀವನಾಮದ ಜಪೆ ಮಾಡುವುದರ ಬಗ್ಗೆ ಹೇಳುತ್ತಿದ್ದರು. ಈಶಾವಾಸ್ಯೋಪನಿಷತ್ತನ್ನು ಕೂಡ ಸಮಗ್ರವಾಗಿ ವಿವರಿಸಿ ಹೇಳುತ್ತಿದ್ದರು. ಮೋಕ್ಷ, ಜೀವ, ಆತ್ಮ, ಮನಸ್ಸು, ಮುಕ್ತಿ, ಗುರು ಸೇವೆ, ಸಂಸಾರ, ಆಸೆ, ಭವಬಂಧನ, ಯೋಗ, ಧ್ಯಾನ, ಖಗೋಳಶಾಸ್ತ್ರ, ಆತ್ಮಜ್ಞಾನ, ಬ್ರಹ್ಮಜ್ಞಾನ ಇಂತಹ ವಿಷಯಗಳಲ್ಲದೆ ಪ್ರಾಣಾಯಾಮ, ಸೂರ್ಯ ಗ್ರಹಣ, ನಕ್ಷತ್ರ, ವೇದಾಂತ, ಕೀರ್ತನೆ ಮತ್ತು ಭಾಷಣ ಮಾಡುತ್ತಿದ್ದರು. ಅನೇಕ ಜನರನ್ನು ಜ್ವರದಿಂದ ಹೇಗೆ ಬಳಲಿದವರನ್ನು ಉಳಿಸಿದ್ದರೋ ಹಾಗೆ ಕುಷ್ಠರೋಗ ಪೀಡಿತರನ್ನು ಕಾಪಾಡಿದ್ದರು. ಕಣ್ಣು ಕಾಣದವರಿಗೆ ಕಣ್ಣು ಬರುವಂತಾಗಿತ್ತು. ಹುಡುಗಿಯೊಬ್ಬಳ ಕಾಲು ನಡೆಯಲು ಬಾರದಂತಿದ್ದದ್ದು 9 ವರ್ಷದ ನಂತರ ಅವಳನ್ನು ಕರೆದುಕೊಂಡು ಬಂದಾಗ ಅಜ್ಜನವರು ಆ ಹುಡುಗಿಗೆ ಓಡಿಸಿದ್ದರು. ಅಜ್ಜನವರು ಬಂದು ಹುಡುಗಿಗೆ ಬೈದರೆ ಹುಡುಗಿ ಓಡಿಕೊಂಡು ಹೋಗಿತ್ತು. ಆವಾಗ ಕಾಲು ಬಂದು ಬಿಟ್ಟಿತ್ತು. ಅರಣ್ಯದಲ್ಲಿ ಹುಲಿಯಿಂದ ಭಕ್ತರನ್ನು ಪಾರು ಮಾಡಿದ್ದು ಅಲ್ಲದೆ ಅವರು ಹಳೆ ಹುಬ್ಬಳ್ಳಿಯಲ್ಲಿ ರಾತ್ರಿ ಗಸ್ತು ತಿರುಗಿದ್ದನ್ನು ಎಲ್ಲರೂ ನೋಡಿದ್ದರು. ಪೊಲೀಸರು ನೋಡಿ ಸ್ಟೇಷನ್ದಲ್ಲಿ ಕೂರಿಸಿದ್ದರು. ಪೊಲೀಸ್ ಸ್ಟೇಷನ್ದಿಂದ ಅಲ್ಲಿ ಫೌಜ್ದಾರ್ ಅವರು ಬಿಡಿಸಿ ಕಳಿಸಿದ್ದರು. ಮಾರನೇ ದಿನ ಫೌಜ್ದಾರ್ ಮನೆಗೆ ಬಂದು ಆ ಸಿದ್ಧಾರೂಢರಲ್ಲಿ ಬಂದು ಕ್ಷಮೆ ಕೇಳಿದ್ದರು. ಆಗ ಎಲ್ಲರೂ ಹೇಳುತ್ತಾರೆ, ಸಿದ್ಧಾರೂಢರು ಮಠವನ್ನು ಬಿಟ್ಟು ಹೊರಗಡೆ ಹೋಗಿಲ್ಲ. ಅರ್ಥಾತ್ ಇವರು
ಅಂಥ ಅನೇಕ ಪವಾಡಗಳನ್ನು ಮಾಡಿದವರು. ಅಂಥ ಪವಾಡ ಪುರುಷರು ಎಂದಿಗೂ ಯಾರ ಎದುರಿಗೂ ತಮ್ಮನ್ನು ತಾವು ಹೇಳಿಕೊಳ್ಳಲಿಲ್ಲ, ಹೊಗಳಿಕೊಳ್ಳಲಿಲ್ಲ. ಆದ್ದರಿಂದ ಅಂಥ ಸಹನಾಮೂರ್ತಿಯಾಗಿ ಕಾಲವಾದ ಸಿದ್ಧಾರೂಢರ ಭಕ್ತಿ ಇಮ್ಮಡಿಗೊಂಡು ನಾವು ಸದಾ ಅವರ ನಾಮಸ್ಮರಣೆಯಲ್ಲಿದ್ದಾಗ, ಅಂಥ ಗದ್ದುಗೆಗೆ ಹೋಗಿ ನಮಸ್ಕಾರ ಮಾಡಿ ಬಂದಾಗ ನಮ್ಮ ಕಷ್ಟ ನಷ್ಟಗಳು ಪಾರಾಗುವುದರಲ್ಲಿ ಎರಡು ಮಾತಿಲ್ಲ. 10,000 ಜನರಿಗೆ ದಾಸೋಹವನ್ನು ಮಾಡಿಸುವಂಥ ಆದೇಶವನ್ನಿಟ್ಟಾಗ, ಉಪದೇಶವನ್ನು ಮಾಡಿದಾಗ, ಅವರು ಕೀರ್ತನೆಕಾರರು 10,000 ಜನರಿಗೆ ಊಟಕ್ಕೆ ಕರೆದಿದ್ದರು. ಆಹಾರವು ಸಾಲದಾದಿದ್ದಾಗ ಸ್ವಾಮೀಜಿಗಳಿಗೆ ಹೇಳಿದರೆ ಸ್ವಾಮೀಜಿಗಳು ಬಂದು ಅದನ್ನು ಭಕ್ತಿಯಿಂದ ಪೂಜೆ ಮಾಡಿ ಶಿವನಾಮ ಭಕ್ತಿಯಿಂದ ಇರಿ, ಎಲ್ಲರಿಗೂ ಆಹಾರ ಸಾಲುತ್ತದೆ ಎಂದಾಗ ದಾಸೋಹದಲ್ಲಿ ಎಲ್ಲರಿಗೂ ಊಟ ಬಡಿಸಿ ಉಳಿಯಿತು. ಒಬ್ಬರ ಮನೆಯಲ್ಲಿ ಕೊಳೆತ ಹಣ್ಣು ಚೆನ್ನಾಗಿ ಆಗಲಿ ಎಂದು ಭಕ್ತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಲೇ ಎಲ್ಲ ಮಾವಿನ ಹಣ್ಣುಗಳನ್ನು ಕೈಯಲ್ಲಿ ಹಿಡಿದು ನೋಡಿ ಎಲ್ಲವೂ ಚೆನ್ನಾಗಿದ್ದಾವಲ್ಲ ಅಂತ ಹೇಳಿ ಕೊಡುತ್ತಾರೆ. ಎಲ್ಲವೂ ಕಾಳಪ್ಪ ಬಡಿಗೇರ್ ಎಂಬುವರ ಮನೆಯಲ್ಲಿ ಎಲ್ಲ ಮಾವಿನ ಹಣ್ಣುಗಳು ಚೆನ್ನಾಗಿಯೇ ಇರುತ್ತವೆ. ಇದನ್ನು ನೋಡಿ ಭಕ್ತರು ವಿಚಿತ್ರ ಸತ್ಯವನ್ನು ನಂಬಿ ಅವರಲ್ಲಿ ಭಕ್ತಿಯಿಂದ ನಡೆದುಕೊಂಡರು. ಭಕ್ತರಿಗೆ ಕೆಲವರಿಗೆ ಟ್ರೈನ್ನಲ್ಲಿ, ರೈಲ್ವೆಯಲ್ಲಿ ಟಿಕೆಟ್ ಸಿಗದಿದ್ದಾಗ ಸ್ವಾಮೀಜಿಯವರು ಮತ್ತೊಬ್ಬರ ವೇಷದಲ್ಲಿ ಬಂದವರಿಗೆ ರೈಲ್ವೆ ಟಿಕೆಟನ್ನು ಕೊಟ್ಟಿದ್ದು ಉಂಟು. ಹೀಗೆ ಅನೇಕ ಪವಾಡಗಳನ್ನು ಹೇಳುತ್ತಾ ಹೋದರೆ ಸಾಕಷ್ಟು ಇರುವುದರಿಂದ ಇನ್ನೂ 2 ನಾವು ಇದರ ಬಗ್ಗೆ ಮುಂದಿನ ಅಧ್ಯಾಯದಲ್ಲಿ ಉಳಿದವುಗಳನ್ನು ಹೇಳಿ ತಮ್ಮ ಪ್ರೀತಿ ಪಾತ್ರಕ್ಕೆ ಪಾತ್ರರಾಗಬೇಕೆಂದು ಆಸೆ. ಆದ್ದರಿಂದ ತಮ್ಮಲ್ಲಿ ಈ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಲು, ಅನೇಕರಿಗೆ ಶೇರ್ ಮಾಡಲು ವಿನಂತಿಸಿಕೊಂಡು ಈ ಅಧ್ಯಾಯವನ್ನು ಮುಗಿಸುತ್ತೇವೆ. 26ನೇ ಅಧ್ಯಾಯದಲ್ಲಿ ನಿಮ್ಮ ಭೇಟಿ. ಅಲ್ಲಿಯವರೆಗೂ ನಮಸ್ಕಾರಗಳು.